ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಯುದ್ಧದ ಭೀಕರತೆಯಲ್ಲಿ ಬಹಳ ಮುಖ್ಯವಾದಂಥ ಚುನಾವಣೆ ವಿಷಯಗಳನ್ನೇ ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ದಯವಿಟ್ಟು ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನಗೂ ಅದರಲ್ಲಿ ಭಾಳ ವಿಶೇಷವಾಗಿ ಕಾಡ್ತಾ ಇರುವಂಥ ಒಂದು ಚುನಾವಣೆ ಅಂದರೆ ಪಶ್ಚಿಮ ಬಂಗಾಳದ ಚುನಾವಣೆ. ಕಳೆದ 15 ವರ್ಷಗಳಿಂದ ಆಟ ಆಡಿಸ್ತಾ ಇದ್ದಾರೆ ಮಮತಾ ಬೇಗಂ ಅವರು. ಈ ಬಾರಿ ಅವರ ಸ್ಥಿತಿಗತಿ ಹೇಗಿದೆ, ಯಾವ ರೀತಿಯ ಅಲ್ಲಿ ವಾತಾವರಣ ಇದೆ, ನಿನ್ನೆ ನಡೆದಂಥ ವಿದ್ಯಮಾನ ಏನು, ಯಾವ ರೀತಿಯದಾದಂಥ ತಂತ್ರಗಾರಿಕೆಯನ್ನು ಆಕೆ ಮಾಡ್ತಾ ಇದ್ದಾರೆ, ಅದನ್ನು ಹೇಳಲೇಬೇಕು. ಸ್ನೇಹಿತರೆ, ಇಬ್ಬರು ಜಗಳ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಒಬ್ಬರು ಇನ್ನಿಲ್ಲದ ಹಾಗೆ ಕಿರ್ಚಾಡ್ತಾ ಇದ್ದಾರೆ, ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಸಮಚಿತ್ತದಿಂದ ಹೋರಾಟಕ್ಕೆ ಇಳ್ಕೊಂಡಿದ್ದಾರೆ ಅಂತಂದರೆ ನಿಮಗೆ ಆವಾಗ ಏನು ಅನಿಸತ್ತೆ? ಯಾವ ವ್ಯಕ್ತಿ ಕಿರ್ಚಾಡ್ತಾ ಇದ್ದಾನೋ, ಯಾವ ವ್ಯಕ್ತಿ ಅಸಹನೆಯಿಂದ ಕುದೀತಾ ಇದ್ದಾನೋ ಆತ ಮೊದಲನೇದಾಗಿ ಹತಾಶನಾಗಿದ್ದಾನೆ. ಎರಡನೇದ್ದು, ಆತ ತನ್ನ ವಿಷಯವನ್ನು ತಲುಪಿಸುವುದರಲ್ಲಿ ವಿಫಲಗೊಂಡಿದ್ದಾನೆ. ಆದ್ದರಿಂದ ಆತ ಚಡಪಡಿಸ್ತಾ ಇದ್ದಾನೆ ಅಂತ ಅರ್ಥ. ಇಬ್ಬರು ಜಗಳ ಮಾಡುವಾಗ ಒಬ್ಬ ಜಾಸ್ತಿ ಕಿರ್ಚಿದ್ರೆ ಆತ ಮೇಲುಗೈ ಅಂತ ಯಾವತ್ತೂ ಭಾವಿಸಬಾರ್ದು. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇದು ಭಾಳ ಈ ಕ್ಷಣದಲ್ಲಿ ಅತ್ಯಂತ ಸೂಚ್ಯವಾದಂಥ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಮಮತಾ ಬ್ಯಾನರ್ಜಿಯವರು ಒಂದು ಹೊಸ ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ. ಇಷ್ಟು ದಿವಸ ಅವ್ರು ಏನು ಹೇಳ್ತಾ ಇದ್ರು? ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ, ನಮ್ಮ ಮತದಾರನ ಅನಗತ್ಯವಾಗಿ ಅವ್ರನ್ನ ಶೋಷಿಸ್ತಾ ಇದ್ದಾರೆ, ಅವರಿಗೆ ಮತದಾನದ ಹಕ್ಕನ್ನು ಕಿತ್ಕೋತಾ ಇದ್ದಾರೆ, ನಮ್ಮ ಬಂಗಾಳದ ಅಸ್ಮಿತೆ ಹೊರಟು ಹೋಗ್ತಾ ಇದೆ ಹಾಗಂತ ಹೇಳಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿದರು. ಹೈಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ ಹೋಗಿ ತಾವೇ ವಾದ ಮಂಡನೆ ಮಾಡಿದರು. ಎಲ್ಲಿಯೂ ಕೂಡ ಯಶಸ್ವಿ ಆಗಲಿಲ್ಲ. ಯಾಕೆ ಯಶಸ್ವಿ ಆಗಲಿಲ್ಲ ಅಂದರೆ, ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗದ ಕೆಲಸ ಮಾಡಲಿಕ್ಕೆ ಸನ್ನದ್ಧಾಗಿಬಿಡುತ್ತೆ. ಎಂದೂ ಆಗೇ ಇಲ್ಲ. 1947ರಿಂದ ಇಲ್ಲಿಯವರೆಗೂ ಜಡ್ಜ್ಗಳನ್ನು ಯಾವುದೋ ಒಂದು ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದನ್ನು ನೋಡಿದ್ದೇನೆ, ಅವರಿಗೆ ಶಿಫಾರಸು ಕಮಿಟಿ ಮಾಡಿದ್ದನ್ನು ನೋಡಿದ್ದೇನೆ, ತನಿಖಾ ಸಮಿತಿ ಮಾಡಿದ್ದನ್ನು ನೋಡಿದ್ದೇನೆ. ನೀವೇ ಗ್ರೌಂಡ್ ಝೀರೋಗೆ ಹೋಗಿ ವೋಟರ್ ಹೌದಾ ಅಲ್ಲ ಅನ್ನೋದನ್ನು ಖಚಿತಪಡಿಸಿ ಸಹಿ ಹಾಕಿಕೊಡಿ, ಶರ ಹಾಕಿಕೊಡಿ ಅಂತ ಹೇಳಿದ್ದನ್ನು ಕೇಳೇ ಇರಲಿಲ್ಲ. ಅಂಥದ್ದೊಂದು ಮಹತ್ತರ ಬೆಳವಣಿಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಾಯಿತು. ಸುಮಾರು 180 ಜನ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಈ ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಹೀಗಾಗಿ ಈಗ ಚುನಾವಣಾ ಆಯೋಗದ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಹೊಸ ವರಸೆ ಏನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯವರು ಉತ್ತರ ಪ್ರದೇಶ ಆಮೇಲೆ ಒರಿಸ್ಸಾದಿಂದ ಮತದಾರರ ಕರ್ಕೊಂಬಂದು ರಿಜಿಸ್ಟರ್ ಮಾಡಿಸ್ತಾ ಇದ್ದಾರೆ. ಹೊಸ ಮತದಾರರ ಸೇರ್ಪಡೆ ಆಗ್ತಾ ಇದೆ, ಅದರ ವಿರುದ್ಧ ನಮ್ಮ ಹೋರಾಟ ಅಂತ. ಎಲ್ಲಿಯಾದರೂ ಈ ರೀತಿ ಹೇಳಿದ್ದನ್ನು ನೀವು ಕೇಳಿದ್ದೀರಾ? ಮಜಾ ನೋಡಿ. ಯಾವುದೇ ಒಬ್ಬ ವ್ಯಕ್ತಿಯ ಮತದಾರ ಆಗಬೇಕು ಅಂದರೆ ಆತ ಆ ಪ್ರದೇಶದವನಾಗಿರಬೇಕು. ಮೊದಲನೇದಾಗಿ ಆತ ಭಾರತೀಯನಾಗಿರಬೇಕು. ಎರಡನೇದು ಆ ಪ್ರದೇಶದವನಾಗಿರಬೇಕು. ಅದಕ್ಕೆ ತಕ್ಕ ದಾಖಲಾತಿಗಳನ್ನು ಕೊಡಬೇಕು. ದಾಖಲಾತಿಗಳನ್ನು ಕೊಟ್ಟದ್ದನ್ನು ಈ ಯಾರು BLOಗಳಿದ್ದಾರೆ ಅವರು ಅಪ್ರೂವ್ ಮಾಡ್ತಾರೆ. RLOಗಳಿರ್ತಾರೆ, BLOಗಳಿರ್ತಾರೆ. ಜೊತೆಗೆ ನ್ಯಾಯಿಕ ಅಧಿಕಾರಿಗಳು ಬೇರೆ ಇದ್ದಾರೆ. ಇಷ್ಟು ಜನರ ಕಣ್ಣನ್ನು ತಪ್ಪಿಸಿಕೊಂಡು ಹೋಗಿ ಯಾವುದೋ ಒಂದು ಹೊಸ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದನೇದು. ಎರಡನೇದು, ಸ್ವತಃ ಈ TMC ಪಕ್ಷದ ಕಾರ್ಯಕರ್ತರು ಕೂಡ ಅಲ್ಲಿರ್ತಾರೆ. ಅವರ ಈ ಏಜೆಂಟರು BLAಗಳಂತಾರಲ್ಲ, ಅವರು ಇದನ್ನು ಅಪ್ರೂವ್ ಮಾಡ್ಬೇಕು. ಹೌದು ಇವನು ಅಂತ ಒಪ್ಕೋಬೇಕಾಗತ್ತೆ. ಅವ್ರಿಗೇನಾದರೂ ಇದರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅಂದರೆ, ಅಥವಾ ಏನಾದರೂ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಅವರು ನಿರಾಕರಿಸಬಹುದು. ಆ ಅವಕಾಶ ಕೂಡ ಇರುತ್ತೆ. ಜೊತೆಗೆ ಭಾರತ ದೇಶದಲ್ಲಿ ಯಾವುದೇ ಪ್ರದೇಶದಲ್ಲಿದ್ದ ವ್ಯಕ್ತಿ, ಉತ್ತರ ಪ್ರದೇಶದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಅಥವಾ ಒರಿಸ್ಸಾದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಅಥವಾ ಬಿಹಾರದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಆತ ಪಶ್ಚಿಮ ಬಂಗಾಳದಲ್ಲಿ ಬಂದು ಸೆಟ್ಲ್ ಆಗಿದ್ದರೆ ಆತ ಮತದಾನದ ಹಕ್ಕನ್ನು ಪಶ್ಚಿಮ ಬಂಗಾಳದಲ್ಲೇ ಪಡಿತಾನೆ. ಆತ ಹೋಗಿ ಒರಿಸ್ಸಾದಲ್ಲೋ ಬಿಹಾರದಲ್ಲೇ ಓಟ್ ಹಾಕಬೇಕಾಗಿಲ್ಲ. ನಾನು ಇಲ್ಲಿ ನೆಲೆಸಿದ್ದೀನಿ, ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀನಿ, ಇದರ ದಾಖಲೆಯನ್ನು ತಗೊಳ್ಳಿ, ನಮಗೆ ನೀವು ಸದಸ್ಯ ಮತದಾನದ ಹಕ್ಕನ್ನು ಕೊಡಿ ಅಂತ ಅಪ್ಲಿಕೇಶನ್ ಫಾರ್ಮ್ ನಂಬರ್ 6 ತುಂಬಿಕೊಡ್ಬೋದು. ಇದು ಅವಕಾಶ ಆದರೆ ಇದರ ವಿರುದ್ಧವಾಗಿ ಮಮತಾ ಬೇಗಂ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಚುನಾವಣಾ ಕಮಿಷನರ್ ಎದುರುಗಡೆ ಹೋಗ್ತಾರೆ. ಎದುರುಗಡೆ ಹೋಗಿ ಕಚೇರಿಯ ಹೊರಭಾಗದಲ್ಲಿ ಒಂದಷ್ಟು ಜನರನ್ನು ನಿಲ್ಲಿಸಿಕೊಂಡು ಅವರನ್ನು ಅಟ್ಟಿಸ್ಕೊಂಡೋಗಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾರೆ.
ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ ಏನು ಅನ್ನೋಂಥ ಮಾಹಿತಿ ಕಲೆಕ್ಟ್ ಮಾಡೋದು, ವಿಡಿಯೋ ಶೂಟಿಂಗ್ ಮಾಡೋದು, ಆ ಫಾರ್ಮ್ಗನ್ನು ಕಿತ್ಕೊಳ್ಳೋದು, ಈ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅದೇನಪ್ಪ ಅಂತಂದರೆ, ಕಲ್ಯಾಣ ಬ್ಯಾನರ್ಜಿ ಅಂತ ಇವರೊಬ್ಬ MP ಇದ್ದಾನೆ, ನಿಮ್ಗೆ ಗೊತ್ತಿರೋದು. ಈತ ಹಿಂದೆ ಜಗದೀಪ್ ಧನ್ಖಡ್ ಅವರ ಬಗ್ಗೆ ಮಿಮಿಕ್ರಿ ಮಾಡಿದ್ದ. ಈತ ಸಂಸದ ಹೊರಗಡೆ, ಕ್ಯಾಂಪಸ್ಸಿನ ಹೊರಗಡೆ ಮಕರ ದ್ವಾರದ ಮುಂದೆ ಮಿಮಿಕ್ರಿ ಮಾಡಿದಂಥ ವ್ಯಕ್ತಿ. ಕೇಳಿದರೆ ನಾವೊಬ್ಬ ಆರ್ಟಿಸ್ಟು ಮಾಡಿದರೆ ಏನು ತಪ್ಪು ಅಂತ ಈತ ಉಡಾಫೆ ಆಡಿದ್ದ. ಆತ ಹಾಗೆ ಅಣಕ ಆಡಿದ್ದನ್ನು ಸ್ವತಃ ರಾಹುಲ್ ಗಾಂಧಿ ವಿಡಿಯೋ ಮಾಡಿ ಶೂಟ್ ಮಾಡ್ತಾ ಇರೋದು ದೊಡ್ಡ ವಿವಾದ ಆಗಿತ್ತು. ಈಗ ಕಲ್ಯಾಣ ಬ್ಯಾನರ್ಜಿ ಮತ್ತೆ ನಿನ್ನೆ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಹೈಕೋರ್ಟಿಗೆ ಮೊರೆ ಹೋಗಿ ಈ 178 ಜನ ಇನ್ಸ್ಪೆಕ್ಟರ್ಗಳ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಮೊನ್ನೆ, ಬೇರೆ ಬೇರೆ ಭವಾನಿಪುರ, ನಂದಿಗ್ರಾಮ ಎಲ್ಲ ಕಡೆಯಿಂದ, ಮುರ್ಷಿದಾಬಾದು, ಮಾಲ್ಡಾ, ದಿನಾಜ್ಪುರ, 24 ಪರಗನ ಎಲ್ಲ ಕಡೆಯಿಂದ ಟ್ರಾನ್ಸ್ಫರ್ಗಳನ್ನ ಮಾಡಿದರು. ಆ ಕಡೆಯವ್ರನ್ನ ಈ ಕಡೆ ಹಾಕಿದ್ರು, ಈ ಕಡೆಯವ್ರನ್ನ ಆ ಕಡೆ ಹಾಕಿದರು. ಯಾರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಮಮತಾ ಬೇಗಂ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ್ರು, ಹಾಗೆ ಯಾವುದೋ ತುದಿಯಲ್ಲಿದ್ದ ವ್ಯಕ್ತಿ ಭವಾನಿಪುರಕ್ಕೆ ಬಂದ. ಭವಾನಿಪುರದಲ್ಲಿದ್ದವನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಯಾವ ಜಾಗ ಹೇಳ್ತಿದ್ರು ಅಲ್ಲಿಗೆ ಹೋದ. ಇದು ಇವ್ರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಕಲ್ಯಾಣ ಬ್ಯಾನರ್ಜಿಗೆ. ಮಮತಾ ಬೇಗಂ ಏನು ಮಾಡಿದ್ರು, ಕಲ್ಕತ್ತಾ ಹೈಕೋರ್ಟ್ ಹೋಗು, ಇಷ್ಟು ಟ್ರಾನ್ಸ್ಫರ್ಗಳನ್ನು ರದ್ದು ಮಾಡಿಸು, ಅಂದರೆ ಈ ಹಿಂದೆ ಹೇಗಿತ್ತು ಹಾಗೆ ಯಥಾಸ್ಥಿತಿ ಉಳಿಯುವ ಹಾಗೆ ಆದೇಶವನ್ನು ಮಾಡಿ, ಈಗಾಗಿರೋ ವರ್ಗಾವಣೆ ಅಸಿಂಧು, ಇದು ಅಸಂವಿಧಾನಾತ್ಮಕ, ಇದನ್ನು ಇದು ಅನುಷ್ಠಾನ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಕಲ್ಕತ್ತಾ ಹೈಕೋರ್ಟಿಗೆ ಮಾಡೋದು. ಕಲ್ಕತ್ತಾ ಹೈಕೋರ್ಟ್ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಈಗ ಇಡೀ ರಾಜ್ಯದ ಸಂಪೂರ್ಣವಾದಂಥ ನಿಗಾವಣೆ ಚುನಾವಣಾ ಆಯೋಗದ ಮೇಲೆ ಇರ್ತದೆ. ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಇದೆ. ತಮಗೆ ಯಾವ ಅಧಿಕಾರಿ, IAS ಅಧಿಕಾರಿ ಬೇಕೋ, IPS ಅಧಿಕಾರಿ ಬೇಕೋ, ಅವ್ರನ್ನ ಇಟ್ಟುಕೊಂಡು ಕೆಲಸ ಮಾಡಿಸ್ಲಿಕ್ಕೆ ಅವರು ಸಂಪೂರ್ಣವಾದಂಥ ಪರಮಾಧಿಕಾರ ಇದೆ. ಈ ಸಂದರ್ಭದಲ್ಲಿ ಅವರು SHOಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಡೆವಲಪ್ಮೆಂಟ್ ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ಬೋದು, ಯಾರನ್ನ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಆ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರವೇ ಇಲ್ಲ. ಆದ್ದರಿಂದ ನಿಮ್ಮ ಅರ್ಜಿಯನ್ನು ವಜಾ ಮಾಡ್ತೀನಿ ಅಂತ ನಿನ್ನೆ ಕಲ್ಕತ್ತಾ ಹೈಕೋರ್ಟು ಇವರ ಅರ್ಜಿಯನ್ನು, ಕಲ್ಯಾಣ ಬ್ಯಾನರ್ಜಿಯ ಅರ್ಜಿಯನ್ನು ವಜಾ ಮಾಡಿ ಬೇಸಾಕಿದೆ. ನಾನು ಏನು ಹೇಳಿದೆ ಅಂದರೆ, ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಮಮತಾ ಬೇಗಂ ಅವರು ಬಚಾವಾಗಲಿಕ್ಕೆ ಚಡಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು. ಇಲ್ಲಿಗೆ ಮುಗಿಯೋದಿಲ್ಲ. ನಾನು ಅದೇ ಹೇಳಿದೆ, ನಿಮಗೆ ಯುದ್ಧದ ಭೀಕರತೆಯ ಮಧ್ಯೆ ನಡೀತಾ ಇರುವ ಬಹಳಷ್ಟು ಬೆಳವಣಿಗೆಗಳನ್ನ ಹೇಳಲಿಕ್ಕೆ ಆಗಿಲ್ಲ. ಆಮೇಲೆ ಇವು ಯಾವ TV ಯಲ್ಲೂ ಬರೋದಿಲ್ಲ ಅಥವಾ ನಿಮಗೆ ಪತ್ರಿಕೆಗಳಲ್ಲೂ ಸಿಗೋದಿಲ್ಲ. ಅಪ್ಡೇಟ್ ಆಗಿರೋ ವಿಷಯಗಳು ಮತ್ತು ಖಚಿತವಾಗಿ ನಿಖರವಾಗಿರುವಂಥ ಮಾಹಿತಿಗಳು ಇದನ್ನು ಹುಡುಕಿಕೊಂಡು ಹೋದಾಗ ಮಾತ್ರ ಲಭ್ಯ ಆಗುವಂಥ ವಿಚಾರಗಳು. ಇದನ್ನು ಹೇಳದೆ ಹೋದರೆ ನನಗೂ ಸಮಾಧಾನ ಇರೋದಿಲ್ಲ ಏನು ನಡೀತಾ ಇದೆ ಅಂತ. ಯುದ್ಧದ ಬಗ್ಗೆ ಮಾತಾಡೋಣ, ಯುದ್ಧದ ವಿಷಯಗಳು ಏನು ನಡೀತಾ ಇದೆ ಅಂತ ನಿಮಗೂ ಗೊತ್ತಿರುತ್ತೆ. ಅದನ್ನು ಮೀರಿ ಚುನಾವಣೆಯ ಬಗ್ಗೆ ಮಾತಾಡಬೇಕಾದ ಅನಿವಾರ್ಯತೆಯಿಂದ ಮಾತಾಡ್ತಾ ಇರೋದು. ಮಮತಾ ಬೇಗಂ ಅವರು ಇನ್ನೊಂದು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಕೈಲಿ ಆಗದೇ ಇದ್ದಾಗ ಚಡಪಡಿಸಿದಾಗ ಕಿರ್ಚಾಡೋದಿದೆ ಅಂತಲ್ಲ, ಆ ಕಿರ್ಚಾಡೋದು ಈಗ ಶುರು ಮಾಡ್ತೀವಿ. ಆ ವಿಷಯಕ್ಕೆ ಈಗ ಬರ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದರೆ ಕೇಳ್ಬೇಕು ನೀವಿಂದ, ಮಾಂಸಾಹಾರ ಮೀನಿನ ಊಟವನ್ನು ಮಾಡಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ, ಆದ್ದರಿಂದ ಅವ್ರಿಗೆ ಮತ ಹಾಕಬೇಡಿ ಅಂತ ನಿನ್ನೆ ಭಾಷಣ ಮಾಡಿದ್ದಾರೆ ಮಮತಾ ಬೇಗಂ. ಎಲ್ಲಿಯಾದರೂ ಕೇಳಿದಿರನ್ರಿ? ನನಗೆ ನಿಜಕ್ಕೂ ಈಕೆ ಆಡುವ ಆಟ, ಹುಚ್ಚಾಟ ನೋಡಿದರೆ ನಗು ಬರುತ್ತೆ ಸ್ವಾಮಿ. ಯಾಕೆ ಅಂತೀನಿ, 22 ರಾಜ್ಯಗಳಲ್ಲಿ BJP ಅಧಿಕಾರ ಮಾಡ್ತಾಯಿದೆ. 22 ರಾಜ್ಯ. ಆ ಕಡೆ ಪಕ್ಕದ ಒರಿಸ್ಸಾದಲ್ಲಿದೆ, ಈ ಕಡೆ ಬಿಹಾರದಲ್ಲಿದೆ, ಈ ಕಡೆ ಉತ್ತರ ಪ್ರದೇಶದಲ್ಲಿದೆ, ತ್ರಿಪುರಾದಲ್ಲಿದೆ. ಮಾಂಸಾಹಾರವನ್ನೇ ಆಹಾರ ಪದ್ಧತಿ ಅಂತ ಭಾವಿಸಿರುವಂಥ ಈಶಾನ್ಯ ರಾಜ್ಯಗಳಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಇದೆ. ಎಲ್ಲಿಯೂ ಕೂಡ ಮಾಂಸಾಹಾರವನ್ನು ನಿಷೇಧಗೊಳಿಸಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧಗೊಳಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ಅವರಿಗೆ ಮತ ಹಾಕಬೇಡಿ, ನಿಮ್ಗೆ ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಮಮತಾ ಬೇಗಂ ಅವರು ಫೋನ್ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೇನಂತ ಹೇಳ್ತೀರಿ? ಇದೇ ವರ್ಷನ ರಾಹುಲ್ ಗಾಂಧಿ ಕೇರಳದಲ್ಲಿ ಮಾಡಿದರು. ಎಂಥ ಡಿಸಾಸ್ಟರ್ ಆಯಿತು ಅವ್ರ ಐಡಿಯಾ ಅಂದರೆ. ಏನು ಹೇಳಿದರು ಅಂದರೆ, ನಾಳೆಯಿಂದ ನೀವು ಮಲಯಾಳಂ ಮಾತಾಡೋಂಗಿಲ್ಲ, ನೀವು ತಮಿಳ್ನವನು ತಮಿಳು ಮಾತಾಡೋಂಗಿಲ್ಲ, ಮಲಯಾಳಂ ಮಾತಾಡೋಂಗಿಲ್ಲ, ಲುಂಗಿ ಉಟ್ಕೊಂಡು ಓಡಾಡೋ ಹಾಗಿಲ್ಲ, ನಿಮ್ಮ ಆಹಾರ ಪದ್ಧತಿ ಇಡ್ಲಿ ವಡ ತಿನ್ನೋ ಹಾಗಿಲ್ಲ. ಆ ರೀತಿಯಾದಂಥ ಶಾಸನಗಳನ್ನು, ಕಾನೂನನ್ನು ಭಾರತೀಯ ಜನತಾ ಪಾರ್ಟಿ ತರುತ್ತೆ. ಆದ್ದರಿಂದ ನೀವು ಅವ್ರಿಗೆ ಮತ ಹಾಕಬಾರ್ದು, ನಿಮ್ಮ ಹಕ್ಕುಗಳನ್ನು ಅವ್ರು ಕಿತ್ಕೋತಾರೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದರು. ಇದು ತೀರಾ ಬಾಲಿಶವಾದದ್ದು. ಏಕೆಂದರೆ ಸಂವಿಧಾನ ಎಂಥ ಮಹತ್ ಸಂವಿಧಾನ ಭಾರತ ದೇಶದ್ದು ಅಂದರೆ, ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಅನ್ನುವುದರಿಂದನೇ ನಮ್ಮ ಸಂವಿಧಾನ ಪ್ರಾರಂಭ ಆಗೋದು. ಉಳಿದದ್ದೆಲ್ಲ ಆಮೇಲೆ
ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪೂಜಿಸುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ ಎಲ್ಲ ಆಮೇಲೆ. ಮೂಲಭೂತ ಬದುಕುವ ಹಕ್ಕನ್ನು ಕೊಡೋದು ಸಂವಿಧಾನ. ಅಂಥದ್ರಲ್ಲಿ ನಿಮಗೆ ಮೀನಿನ ಊಟ ಮಾಡೋದು. ಅಲ್ಲಿ ಅದು 3 ಥರದ ಊಟ ಮಾಡ್ತಾರೆ ಮೀನಿನ ಊಟ. ಇಡೀ ಪಶ್ಚಿಮ ಬಂಗಾಳದಲ್ಲಿ ಕೋಸ್ಟಲ್ ಲೈನಲ್ಲೆಲ್ಲ ಹೇಗೆ ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಅಲ್ಲಿಯೂ ಅದೇ ರೀತಿಯದಾದಂಥ ವ್ಯವಸ್ಥೆ. ಜೊತೆಗೆ ಮಾಂಸಾಹಾರ ಭಾಳ ಸಹಜವಾಗಿದ್ದು, ಅದನ್ನೇ ಕಿತ್ಕೊಂಡ್ಬಿಡ್ತಾರೆ ಅಂದರೆ ಜನ ನನಗೆ ಮತ ಹಾಕ್ತಾರೆ ಅಂತ ಈಕೆಯ ಲೆಕ್ಕಾಚಾರ. ಅದನ್ನೇ ಇಟ್ಕೊಂಡು ಎಲ್ಲ ಕಡೆ ಭಾಷಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಡಿಸಾಸ್ಟರ್ ಆಗೋಯ್ತು. ಮಜಾ ನೋಡಿ, ಇದ್ರ ಜೊತೆ ಬಾಹರಿ ಅನ್ನೋದನ್ನು ಶುರು ಮಾಡಿದ್ರು. ಬಾಹರಿ ಅಂದರೆ ಹೊರಗಡೆಯಿಂದ ಬಂದವರು ನಿಮ್ಮನ್ನು ಆಳಲಿಕ್ಕೆ ಬಿಡಬೇಡಿ, ನಾವು ಇಲ್ಲಿ ಸ್ಥಳೀಯರು, ನಾವು ಈ ರಾಜ್ಯವನ್ನು ಆಳಬೇಕು, ಹೊರಗಡೆಯಿಂದ ಬಂದಿರುವಂಥವ್ರು ಆಳ್ಬೇಕು. ಹೊರಗಡೆಯಿಂದ ಬಂದವರು ಯಾರು? ಹೊರಗಡೆಯಿಂದ ಬಂದವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಮೊದಲೇದಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಪಶ್ಚಿಮ ಬಂಗಾಳವನ್ನು ಆಳೋದಿಲ್ಲ. ಈಕೆ ಆಳುವಾಗಲೇ ರಾಷ್ಟ್ರಪತಿ ಆಡಳಿತವನ್ನು ಅವ್ರು ಹೇರಲಿಲ್ಲ. ಆದ್ದರಿಂದ ಈಗ ಚುನಾವಣೆ ಗೆದ್ದ ಮೇಲೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸಾಂವಿಧಾನಿಕ ಹುದ್ದೆಗಳಿರೋದಿಲ್ಲ. ಕೇಂದ್ರದಲ್ಲಿರ್ತಾರೆ, ರಾಜ್ಯ ಅದರ ಅಧೀನದಲ್ಲಿ ಬರುತ್ತೆ, ಬೇರೆ ವಿಚಾರ. ಈಕೆಗೆ ಶೆಡ್ ಹೊಡಿತಾ ಇರೋದು ಸುವೇಂದು ಅಧಿಕಾರಿ, ಜೊತೆಗೆ ಈಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆ ನಾಯಕರು, ಅವರ ಜೊತೆ ಈಕೆಯ ಸೆಣಸಾಟ. ಅವರೆಲ್ಲ ಎಲ್ಲಿ? ಅವರೆಲ್ಲ ಪಶ್ಚಿಮ ಬಂಗಾಳದವರೇ. ಹಾಗಾದರೆ ಈ ಸಲಕ್ಕೂ ಮತ್ತು ಹೋದ ಸಲಕ್ಕೂ ಇರುವ ವ್ಯತ್ಯಾಸ ಏನು? ಹೋದ ಸಲನೂ ಈಕೆ 2021ರಲ್ಲಿ ಪ್ಲೇ ಮಾಡಿದ್ದು ಇದೇ ಕಾರಣನೇ ಪ್ಲೇ ಮಾಡಿದ್ರೆ. ಬಾಹರಿ ಲೋग आ रहे हैं, ಗುಜರಾತ್ से आ रहे हैं, ಗುಜರಾತ್ के लोग इधर क्या काम करते हैं. ಗುಜರಾತ್ದಿಂದ ಬಂದಿದ್ದಾರಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಗುಜರಾತ್ದಿಂದ ಬಂದು ಅಲ್ರಿ, ಭಾರತವನ್ನು ಆಳ್ತಾ 2014ರಿಂದ ಭಾರತವನ್ನು ಅವರು ಆಳ್ತಾ 12 ವರ್ಷ ಆಗೋಗಿದೆ. ಇನ್ನೂ ಗುಜರಾತು ಅಂತ ಹೇಳ್ಕೊಂಡು ಓಡಾಡಿದ್ರೆ ಏನಂತ ಹೇಳೋಣ ಅಂತ ಹೇಳಿದ್ರು. ಹೋದ ಸಲ ವರ್ಕ್ ಆಗಿಬಿಡ್ತು. ನಮ್ಮಲ್ಲಿ ಹೇಗೆ ಅಂದರೆ, ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಒಂದು ಗೇಮ್ ಪ್ಲೇ ಮಾಡಿದರು. ಏನಂದರೆ, ನಮ್ಮ ನಂದಿನಿಗೆ ಭಾಳ ದೊಡ್ಡದಾದಂಥ ತೊಂದರೆ, ಆಘಾತಕಾರಿ ಬೆಳವಣಿಗೆ ಆಗ್ತಾ ಇದೆ, ಅಮೂಲ್ ಕರ್ನಾಟಕಕ್ಕೆ ದಾಂಗುಡಿ ಇಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದರೆ ನಂದಿನಿ ಹೊರಟೆ ಹೋಗ್ಬಿಡತ್ತೆ, ಇಲ್ಲಿಯ ಹೈನುಗಾರಿಕೆ ಮುಳುಗಿ ಹೋಗ್ಬಿಡತ್ತೆ, ರೈತರು ಬೀದಿಗೆ ಬಿದ್ದುಬಿಡ್ತಾರೆ. ಯಾವ ಸೋಷಿಯಲ್ ಮೀಡಿಯಾ ತೆಗೆದ್ರೂ ಅಮೂಲ್ ಅಂತಿರೋದು. ಅಮಾಯಕ ಜನ ನಂಬಿಬಿಟ್ರು. ಕಳೆದ ಸಲ 2021ರಲ್ಲಿ ಇದೇ ರೀತಿ ಪಶ್ಚಿಮ ಬಂಗಾಳದ ಜನ ನಂಬಿದರು. ಹೌದಲ್ವಾ? ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದು ನಮ್ಮನ್ನ ಯಾಕೆ ಆಳಬೇಕು ಅಂತ. ನಮ್ಮವರೇ ಆಳಿದ್ರೆ ಹೆಂಗೆ ಆಳ್ತಾರೆ ಅಂತ ಈಗ ಅವ್ರಿಗೆ ಗೊತ್ತಾಗಿದೆ. ಈಗ ನಮ್ಮವರೇ ಆದ ಮಮತಾ ಬೇಗಂ ನಮ್ಮನ್ನು ಆಳಿದರೆ ಯಾವ ಸ್ಥಿತಿ ಇರುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿ ಪಶ್ಚಿಮ ಬಂಗಾಳದ ಜನತೆಗೆ ಗೊತ್ತಾಗಿದೆ. ಅವ್ರಿಗೆ